Hi guys, welcome back to my channel. Tuesday morning and I'm Nandini. ಸೊ ಟ್ಯೂಸ್ಡೇ ಇಯರ್ ಎಂಡಿಂಗ್ ಆಗಿತ್ತು. ಸೊ ಹಂಗಾಗಿ ನಾವು ಹೊರಗಡೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಮುಂಚೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಇನ್ನೇನು ಅವರೆಕಾಳು ಮೇಳ ಶುರುವಾಗಿದೆ ಅಲ್ಲ, ಸೊ ಹೋಗಿ ನೋಡಿಲ್ಲ ಅಂತಂದರೆ ಹಿಂಗೆ ಅಂದ್ಬಿಟ್ಟು ಹೋಗೋಣ ಅಂತ ಡಿಸೈಡ್ ಮಾಡಿ ಹೊರಡ್ತಾ ಇದ್ವಿ. ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ ಅವರೆಕಾಳು ಮೇಳ ನಡೀತಾ ಇದೆ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಅಂತ. ಇನ್ ಕೇಸ್ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಅವರಿಗೋಸ್ಕರ ಹೇಳ್ತಾ ಇದ್ದೀನಿ. ನ್ಯಾಷನಲ್ ಕಾಲೇಜ್ ಗ್ರೌಂಡು ಬಸವನಗುಡಿಯಲ್ಲಿ ನಡೀತಾ ಇರೋದು. January 5th ತನಕ ಇದೆ. ನೀವು ಯಾರಾದರೂ ಹೋಗಿ ನೋಡಬೇಕು ಅಂತಂದರೆ ಹೋಗ್ಬೋದು. ಸೊ ಅಲ್ಲಿ ಫುಡ್ಸ್ ಕೂಡ ಚೆನ್ನಾಗಿರುತ್ತೆ, ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಸೊ ಚೆನ್ನಾಗಿರುತ್ತೆ ಅಂತಲೇ ನಾವು ಹೊರಡ್ತಾ ಇದ್ದೀವಿ. ಸೊ ಇದು ಆನ್ ದ ವೇ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಾವು ರೀಚ್ ಆಗಿಬಿಡ್ತೀವಿ. ಸೊ ಅವರೆಕಾಳು ಮೇಳ ನಾನು ಇದು ಫಸ್ಟ್ ಟೈಮ್ ಹೋಗಿರೋ ಅಂಥದ್ದು. ಸೊ ಹಂಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಲಕ್ಕಿಲಿ ನಮಗೆ ಪಾರ್ಕಿಂಗ್ ಒಳಗಡೆನೇ ಸಿಕ್ತು. ಸೊ ಪಾರ್ಕಿಂಗೋಸ್ಕರ ವೆಯ್ಟ್ ಮಾಡೋಷ್ಟು ಏನಿರಲಿಲ್ಲ. ಹಾಗೆ ನಾನು ಕೆಲವು ರೀಲ್ಸಲ್ಲೆಲ್ಲ ನೋಡ್ದಂಗೆ ತುಂಬ ರಶ್ ಇತ್ತು ಅಂತ ಹೇಳಿದರು. ಬಟ್ ನಾವು ಹೋದಾಗ ಅಷ್ಟೇನು ರಶ್ ಇರಲಿಲ್ಲ. ಸೊ ನಾವು ಇಯರ್ ಎಂಡಿಂಗ್ ದಿವಸ ಹೋಗಿದ್ರಿಂದ ಅಷ್ಟೇನು ರಶ್ ಇರಲಿಲ್ಲ. ಇನ್ನು January 5th ತನಕ ಇರುತ್ತೆ. ಸೊ ನೀವು ಯಾರಾದರೂ ಹೋಗಬೇಕು ಅಂದರೆ ಖಂಡಿತ ಬನ್ನಿ. ಸೊ ನಾವು ಹೋಗಿದ್ದೇನೆ ಇಲ್ಲಿ ಪಡ್ಡು ಮತ್ತು ಇಡ್ಲಿ ಮಾಡ್ತಾಯಿದ್ರು. ತುಂಬ ಹಸುವಾಗಿತ್ತು. ಹಾಗಾಗಿ ಮೊದಲಿಗೆ ನಾವು ಇಡ್ಲಿ ಮತ್ತು ಕವರೆಬೇಳೆ ಸಾರನ್ನ ತೊಗೊಂಡ್ವಿ. ಒಂದೇ ಇಡ್ಲಿನೇ ತೊಗೊಂಡಿತ್ತು. ನಾವು 4 ಜನ ಹೋದ್ವಿ. ನಾನು, ನಮ್ಮ ಯಜಮಾನ್ರು, ನನ್ನ ಮಗ, ನಮ್ಮ ಅಕ್ಕ, ಇಷ್ಟು ಜನ ಹೋಗಿತ್ತು. ಸೊ ಒಂದೇ ಏನಕ್ಕೆ ತೊಗೊಂಡ್ವಿ ಅಂದರೆ ಎಲ್ಲನೂ ಟೇಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಒಂದನ್ನೇ ತೊಗೊಂಡಿತ್ತು. ನನಗೆ ಇಡ್ಲಿ ಮತ್ತು ತುಂಬ ಸಾಫ್ಟ್ ಆಗಿತ್ತು. ಹಾಗೆ ಅವರೆಕಾಳು ಸಾರು ಕೂಡ ತುಂಬ ಚೆನ್ನಾಗಿತ್ತು. ಸೊ ಇದು ನನ್ನ ಸಿಸ್ಟರು. ಹಾಗೆ ಇಲ್ಲಿ ಸ್ವೀಟ್ಸ್ ಎಲ್ಲ ಕೂಡ ಇತ್ತು. ಸ್ವೀಟ್ಸ್ ನಾವು ಟ್ರೈ ಮಾಡಿಲ್ಲ, ಯಾಕಂದರೆ ಸ್ವೀಟ್ಸ್ ಯಾರು ನಾವು ತಿನ್ನೋದಿಲ್ಲ. ಹಾಗಾಗಿ ಅವರೆಕಾಳು ಬರ್ಫಿ ಇತ್ತು, ಮತ್ತು ಮೈಸೂರು ಪಾಕು, ಮತ್ತು ಇನ್ನೇನೇನು ಸ್ವೀಟ್ಸ್ ಎಲ್ಲ ಇತ್ತು. ಜಿಲೇಬಿ ಕೂಡ ಇತ್ತು. ಸೊ ನೀವು ಸ್ವೀಟ್ಸ್ ಪ್ರಿಯರಾದರೆ ನೀವು ಖಂಡಿತ ಟ್ರೈ ಮಾಡಿ ನೋಡಿ. ನಾನು ಟ್ರೈ ಮಾಡಿಲ್ಲ, ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ಹಾಗೆ ತುಂಬ ರಶ್ ಏನಿರಲಿಲ್ಲ. ಬಟ್ ಪ್ರತಿಯೊಂದಕ್ಕೂ ಕ್ಯೂ ಸಿಸ್ಟಮ್ ಮಾಡಿದ್ರು, ಬೇಗ ಬೇಗ ಕ್ಲಿಯರ್ ಆಗ್ತಾಯಿತ್ತು. ಹಾಗೆ ಇಲ್ಲಿ ನಾವು ವಡಾಪಾವ್ ತೊಗೊಂಡ್ವಿ, ಪಾವ್ ಭಾಜಿ ತೊಗೊಂಡ್ವಿ. ಪಾವ್ ಭಾಜಿ ಅವರೆಕಾಳಿಂದನೇ, ಅದು ಭಾಜಿ ಏನಿದೆ ಅಲ್ಲ ಅದು ಅವರೆಕಾಳಿಂದನೇ ಮಾಡಿರುವಂಥದ್ದು. ಸೊ ನನ್ನ ಮಗ ಯಶ್ಗೆ ತುಂಬ ಇಷ್ಟ. ಸೊ ಹಂಗಾಗಿ ತೊಗೊಂಡ್ವಿ, ಚೆನ್ನಾಗಿತ್ತು ಅದು ಕೂಡ. ನೀವು ಹೆಲ್ದಿ ತಿನ್ನೋರಾದರೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಕೂಡ ಇದೆ. ಸೊ ರಾಗಿ ರೊಟ್ಟಿ ಕೂಡ ತೊಗೊಳ್ಬೋದು. ಹಾಗೆ ನಾನು ಇಲ್ಲಿ ಅಕ್ಕಿ ರೊಟ್ಟಿ ಮಾತ್ರ ತೊಗೊಂಡೆ. ಅಕ್ಕಿ ರೊಟ್ಟಿ ಕೂಡ ಚೆನ್ನಾಗಿತ್ತು. ನಾವೆಲ್ಲ ಒಂದೊಂದೇ ತೊಗೊಂಡ್ವಿ, ಯಾಕಂದರೆ 4 ಜನ ಶೇರ್ ಮಾಡಿದ್ವಿ. ತುಂಬ ತೊಗೊಂಡ್ರೆ ಪ್ರತಿಯೊಂದು ತಿನ್ನೋದಕ್ಕಾಗೋದಿಲ್ಲ ಅಂದ್ಬಿಟ್ಟು. ಪ್ರೈಸ್ ಏನಿದೆ ನಾನು ಸ್ಟಾರ್ಟಿಂಗೇ ನಿಮಗೆ ಮೆನು ತೋರಿಸಿದೆ ನೋಡಿ, ಅದರಲ್ಲೇ ಎಲ್ಲ ಪ್ರೈಸ್ ಇದೆ. ಬಟ್ ಹಾಗೆ ಹೇಳಬೇಕು ಅಂದರೆ ರೊಟ್ಟಿ ಒಂದು 50 ರೂಪಾಯಿನೋ ಚಾರ್ಜ್ ಮಾಡಿದರು. ಮೋಸ್ಟ್ ಆಫ್ ಆಲ್ ಪ್ರತಿಯೊಂದದ್ದು 50 ರೂಪಾಯಿ ಇಲ್ಲ 100 ರೂಪಾಯಿ ಇರುತ್ತೆ. ಸೊ ನಾವೇನು ತೊಗೋತೀವಿ ನೋಡಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಇಲ್ಲಿ ಯಶು ಪಲಾವ್ ತೊಗೊಂಡ, ನಮ್ಮ ಯಜಮಾನ್ರು ಕೂಡ ತವಾ ಪಲಾವ್ ತೊಗೊಂಡ್ರು. ಯಶಿಗೆ ಪಲಾವ್ ಏನು ಅಷ್ಟು ಇಷ್ಟ ಆಗಿಲ್ಲ ಅಂದ್ಬಿಟ್ಟು ನನಗೆ ಕೊಟ್ಬಿಟ್ಟ, ಸ್ವಲ್ಪ ತಿಂದ್ಬಿಟ್ಟು. ಹಾಗೆ ಇಲ್ಲಿ ತವಾ ಪಲಾವ್ ಏನಿದೆ ನೋಡಿ ಅದು ನಮ್ಮ ಯಜಮಾನ್ರು ತೊಗೊಂಡ್ರು. ಟೇಸ್ಟ್ ಮಾಡುವಂತ ಕೊಟ್ಟಿದ್ರು. ಇಲ್ಲಿ ಅವರೆಕಾಳು ವಡೆ ಮತ್ತು ಬೋಂಡಾ ಕೂಡ ಮಾಡಿದ್ರು. ಸೊ 2 ತೊಗೊಂಡ್ವಿ ನಾವು. 40 ರೂಪೀಸು ಎರಡಕ್ಕೆ, ಒಂದಕ್ಕೆ 20 ರೂಪೀಸ್ ಅಂತ ಚಾರ್ಜ್ ಮಾಡಿದರು. ವಡೆ ನನಗೆ ಅಷ್ಟು ಇಷ್ಟ ಆಗಿಲ್ಲ, ಓಕೆ ಥರನೇ ಇತ್ತು. ನಾವು ನಾರ್ಮಲ್ ಬೇಳೆ ವಡೆ ಹೇಗೆ ಮಾಡ್ತೀವಿ ನೋಡಿ ಅದೇ ರೀತಿನೇ, ಅದಕ್ಕೆ ಸ್ವಲ್ಪ ಅವರೆಕಾಳು ಮಾತ್ರ ಹಾಕಿದ್ದಾರೆ. ಹಾಗೆ ಅಲ್ಲಿ ಅವರೆಕಾಯಿ ಕೂಡ ಮಾರ್ತಾಯಿದ್ರು, ಡಬಲ್ ಬೀನ್ಸ್ ಕೂಡ ಮಾರ್ತಾಯಿದ್ರು. ಸೊ ನಾನು ಅದನ್ನೇನು ತೊಗೊಂಡಿಲ್ಲ, ಇತ್ಕವರೆ ಬೇಳೆ ಮಾತ್ರ ನಾನು ತೊಗೊಂಡೆ. ಎಷ್ಟು ಪಲಾವ್ ಏನು ತೊಗೊಂಡಿದ್ದ ನೋಡಿ ಅದು ನನಗೆ ಕೊಟ್ಬಿಟ್ಟ. ಸೊ ಅದನ್ನು ನಾನು ತಿಂದೆ. ಹಾಗೆ ವಡೆ ಕೂಡ ತೊಗೊಂಡ್ವಿ. ಇಲ್ಲಿ ಆಮೇಲೆ ಐಸ್ ಕ್ರೀಮ್ ತೊಗೊಂಡ. ಮೊದಲಿಗೆ ನಾನು ಹೇಳಿದೆ ನೋಡಿ ಇತ್ಕವರೆ ಬೇಳೆ, ಅದು ಕೂಡ ಇದೆ. ಹಾಗೆ ಇನ್ನು ಸುಮಾರು ಐಟಮ್ಸ್ ಎಲ್ಲ ಇತ್ತು. ದೋಸೆ, ಸ್ಯಾಂಡ್ವಿಚ್ಚು, ಗೋಬಿ ಪ್ರತಿಯೊಂದು ಇತ್ತು. ಪಪ್ಸು, ಖಾರ ಬಿಸ್ಕೆಟು ಇದೆಲ್ಲ ಇತ್ತು. ಇದನ್ನೆಲ್ಲ ನಾವು ತೊಗೊಂಡಿಲ್ಲ, ಜಸ್ಟ್ ಶೂಟ್ ಮಾಡಿಕೊಂಡೆ ಅಷ್ಟೇ. ಇದು ನೋಡಿ ಸೆಕೆಂಡ್ ಐಸ್ ಕ್ರೀಮ್ ತೊಗೊಂಡಿದ್ದಾನೆ, ಸಾಫ್ಟಿ ಐಸ್ ಕ್ರೀಮ್. ಬಟ್ ಚೆನ್ನಾಗಿತ್ತು ಅವ್ನು ತೊಗೊಂಡಿದ್ದಂಥ ಫ್ಲೇವರು. ನಮ್ಮ ಯಜಮಾನರು ಕೂಡ ಒಂದು ಸಾಫ್ಟಿ ಐಸ್ ಕ್ರೀಮ್ ತೊಗೊಂಡ್ರು. ಇದಾದಮೇಲೆ ಅಲ್ಲಿ ಗೋಬಿ ಕೂಡ ಮಾಡ್ತಾಯಿದ್ರು. ನಾವು ತೊಗೊಂಡಿಲ್ಲ, ಜಸ್ಟ್ ಒಂದು ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡ್ವಿ. ಗೋಬಿ ಅಲ್ಲ, ಅದು ಪಕೋಡ. ಗೋಬಿ ಕೂಡ ಇತ್ತು. ಸೊ ಇದು ಐಸ್ ಕ್ರೀಮ್ ತೊಗೊಂಡು ನಾನು ಸ್ವಲ್ಪ ಟೇಸ್ಟ್ ನೋಡೋಣ, ಕೊಡೋ ಅಂತ ಕೇಳ್ತಾ ಇದ್ದಿದ್ದಕ್ಕೆ ಅವ್ನು ಕೊಟ್ಟಿಲ್ಲ. ಸೊ ಹಾಗೆ ನಾನು ಅವ್ನು ಕೊಡ್ತೇ ಇರೋದಕ್ಕೆ ಎಳ್ಕೊಂಡು ತಿಂದಿದ್ದಾಯಿತು. ನಾನು ಯೂಶ್ವಲಿ ಸ್ವೀಟ್ಸ್ ಅಷ್ಟು ಪ್ರಿಫರ್ ಮಾಡೋದಿಲ್ಲ, ಬರೀ ಖಾರ ತಿಂದಿದೆ ಅಲ್ಲ. ಸೊ ಹಂಗಾಗಿ ಒಂದು ಬೈಟ್ ಬೇಕಿತ್ತು, ಹಂಗಾಗಿ ತೊಗೊಂಡು ತಿಂದೆ. ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತಲ್ಲ ಅವರೆಕಾಳು ಕಾಫಿ, ಅವರೆಕಾಳು ಟೀ, ಅವರೆಕಾಳು ಮಜ್ಜಿಗೆ, ಅವರೆಕಾಳು ಕಾಫಿ, ಅವರೆಕಾಳು ಟೀ, ಅವರೆಕಾಳು ಕಾಫಿ ಎಲ್ಲಾದ್ರಲ್ಲೂ 4 ಅವರೆಕಾಳು ಹಾಕ್ಬಿಟ್ಟು ಅವರೆಕಾಳು ಮೇಲೆ ಎಲ್ಲಾದ್ರಲ್ಲೂ 4. ಬಟ್ ಅಷ್ಟು ಟೇಸ್ಟ್ ಏನಿರಲಿಲ್ಲ. ಅನ್ಕೊಂಡಿದ್ರೆ ಇಡ್ಲಿ ಒಂದೇ ಚೆನ್ನಾಗಿತ್ತು. ಇಡ್ಲಿ ಮತ್ತೆ ಸಾರು ಎಲ್ಲ ಕಡೆ ಒಂದೇ ಥರ ಇದೆ, ಅಷ್ಟೇನು ಟೇಸ್ಟ್ ಇಲ್ಲ. ಒಂದೇ ಮಸಾಲೆ ಎಲ್ಲದಕ್ಕೆ ಹಾಕಿದ್ರೆ ಹಂಗೆ ತಾನೆ ಇರ್ತದೆ. ಚೆನ್ನಾಗಿರಲಿಲ್ಲ ಸಾರು. ಅಲ್ಲ ಪ್ರಿಯಾ, ಏನು ಚೆನ್ನಾಗಿರಲಿಲ್ಲ ಟೇಸ್ಟ್.
ಕೆಟ್ಟದಾಗಿರಲ್ಲ ಬಟ್ ಬಟ್ ಅಕ್ಕಿ ರೊಟ್ಟಿ ಇಡ್ಲಿ ಸಾರು ಇಷ್ಟು ಚೆನ್ನಾಗಿರ್ತೈತಿ. ಅವರೇಜ್ ಅಷ್ಟೇ ಅಮ್ಮ. ಅದು ಪಡ್ಡ ಪಡ್ಡು ಚೆನ್ನಾಗಿಲ್ಲ. ನಾನು ಟೇಸ್ಟೇ ಮಾಡಿಲ್ಲ ಪಡ್ಡು ಮಾಡಿಲ್ಲ. ಏನಂದೆ? ಡ್ಯಾಡಿ ಎಲ್ಲ ತಿಂದಿದ್ರೆ ನಿನ್ಗೆ ಹೆಂಗ್ ಗೊತ್ತು ಚೆನ್ನಾಗಿದೆ ಅಂತ? ಅವ್ನು ಸಿಗಾಕೊಂಡ್ಬಿಟ್ಟ ಸುಳ್ಳು ಹೇಳಕ್ ಹೋಗಿ. ಕಳ್ಳ ಕಳ್ಳ ನೀನು. ಪಲಾವ್ ತಗೊಂಡ್ಬಿಟ್ಟು ನನ್ನ ತಲೆ ಮೇಲೆ ಹಾಕ್ದ. ಚೆನ್ನಾಗಿರ್ಲಿಲ್ಲ ಅಂತ. ನಾನು ಸಾಫ್ಟಿ ತಗೊಂಡ್ಬಿಟ್ರೆ ಟೇಸ್ಟ್ ನೋಡ್ದೆ ಅಂತ ಅರ್ಧಕ್ಕರ್ಧ ನುಂಗ್ಬಿಟ್ಟ ಸಾಫ್ಟಿನ. ನಿಂದು ಚೆನ್ನಾಗಿತ್ತಾ? ಮತ್ತೆ ಯಾಕೆ ತಿಂದೆ ನಾಚಿಕೆ ಇಲ್ದೆ? ಮತ್ತೆ ಯಾಕೆ ತೊಗೊಂತಿದ್ದೆ? ನಂದು ಟೇಸ್ಟ್ ನೋಡ್ಬೇಕಾಗಿತ್ತು, ಅರ್ಧಕ್ಕರ್ಧ ತಿಂದಿದ್ದ ನೀನು.